ನಾನು ನೆಕ್ಸ್ಟ್ ಹೋಗಿ ಕೂತ್ಕೊಂಡು ಅವ್ರು ಹಿಂದ್ಗಡೆ ನಿಂತ್ಕೊಂಡ್ರು. ನಿಂದು ಆಸೆ ಏನಂತ ಕೇಳಿದ್ರು. ನಾನು ದೇವಿ ಆರಾಧನ, ಕಾಳಿ ಭಕ್ತ, ನನಗೆ ಆಕೆ ಸಾಕ್ಷಾತ್ಕಾರ ಆಗಬೇಕು, ಅದು ಮಾಡಿಕೊಡ್ತೀರಾ ಅಂದ. ಆಯಿತು, ನಿನಗೆ ಆಗ್ತದೆ ಅಂದರು. ಸರಿ, ನಾನು ಧ್ಯಾನದಲ್ಲಿ ಒಪ್ಪಿಗೆ ಕೊಟ್ಟೆ. ಹಿಂದ್ಗಡೆ ಬಂದರು, ಈ ಕೈ ಅವ್ರದ್ದು ಹಿಂಗಿಟ್ರು. ಎಲ್ಲರಿಗೂ ಒಂದು ಕುಂಡಲಿನ ಶಕ್ತಿ ಇರ್ತದೆ ಕೆಳಗಡೆಯಲ್ಲಿ. ಆ ಬೆನ್ನು ಮುಳ್ಳೆ ಕೆಳಗಡೆ ಟಿಪ್ಪಲ್ಲಿ ಇರ್ತದೆ, ಅದು ಹಾವು ಥರ ಇರ್ತದೆ. ಅದು ಒಂದು ಗುರುನೇ ಅದು ಮಲ್ಕೊಂಡಿರ್ತದೆ. ಅದನ್ನು ಅವರು ಶಕ್ತಿಯಿಂದ ಅದನ್ನು ಎಬ್ಬಿಸ್ತಾರೆ. ಎಬ್ಬಿಸಿ ಅದನ್ನ ಹೆಂಗೆ ಮೇಲೆ ತಗೋಬೇಕಂತ ಅವರು ನಮಗೆ ದಾರಿ ಹೇಳ್ಕೊಡ್ತಾರೆ. ನಿಮಗೆ ದೇವಿ ದರ್ಶನ ಆಯ್ತಾ? ಆಯ್ತು. ಯಾವ ಟೈಮ್ಗೆ ಆಯ್ತು ನಿಮಗೆ ದೇವಿ ದರ್ಶನ? ಡೋರ್ ಓಪನ್ ಮಾಡಿದ್ರೆ ಏನು ಫಿಸಿಕಲ್ ಎಕ್ಸಸೈಸ್ ಅಂದರೆ ನಾವು ಹೆಂಗಿದ್ದೀವಿ ಇದು ಕನಸಲ್ಲ, ನಿಜ. ನೋಡಿದ್ರೆ ಫುಲ್ ಕ್ಷೀರಸಾಗರ, ಬ್ಲೂಯಿಶ್ ವಾಟರು, ಆ ಅಲೆಗಳು ಹಿಂಗೆ ಆಗ್ತದೆ. ಸೆಂಟರ್ನಲ್ಲಿ ಆದಿಶೇಷ ಮಲ್ಕೊತಾನೆ. ನಾನು ಹಿಂಗೆ ನೋಡ್ತಾ ಇದ್ದೀವಿ. ನಮ್ಮ ಕಣ್ಣು ಮಾತ್ರ ಆ್ಯಕ್ಟಿವ್ ಆಗಿದೆ, ಬಾಡಿ ಫುಲ್ಲು ಸಿಲೆ ಆಗಿಬಿಟ್ಟಿದೆ, ಮೂಮೆಂಟೇ ಇಲ್ಲ. ನೋಡಿಬಿಟ್ಟು ಎಷ್ಟೊತ್ತಿದ್ವಿ ನೋಡಿದ್ವಿ ಗೊತ್ತಾಗಲ್ಲ. ಮೋಸ್ಟ್ಲಿ ಒಂದು 10-12 ನಿಮಿಷ ಇರ್ಬೋದು. ಸೀನ್ ಕಟ್ಟಾಗಿತ್ತು. ನೋಡಿದ್ರೆ ಇವ್ರು ಅದೇ ಥರ ಮಲ್ಕೊಂಡಿದ್ದಾರೆ, ನಮ್ಮ ಗುರುಮಾತೆ ಪಾದದ ಹತ್ರ ಕೂತ್ಕೊಂಡಿದ್ದಾರೆ. ನಾನು ಕೇಳಿದೆ, ಸರ್ ವಾಟ್ ಈಸ್ ದಿಸ್? ಯು ಹ್ಯಾವ್ ಸೀನ್ ದ ರಿಯಾಲಿಟಿ ಸತೀಶ್ ಅಂದರು. ಅಂದರೆ ನಿಜವನ್ನು ನೋಡಿದ್ಯಾ ನೀನು? ನಿಮ್ಮ ಜೊತೆ ಇರೋದು ನಮ್ಮ ಸೌಭಾಗ್ಯ. ಈಗ ಎಂಥ ಅದ್ಭುತ ಇದು ಮೈಯೆಲ್ಲ ಸುಮ್ಮನುತ್ತೆ. ನಮಗೆ ಗೊತ್ತಿದ್ದು ಅವ್ರು ಹೇಳಿದ್ದೇನು, ಗೋವಿಂದಪ್ಪ ಸ್ಟ್ರೀಟ್, ಬಸವನಗುಡಿ ಅಷ್ಟೇ. ಮನೆ ನಂಬರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೋದ್ವಿ, ಆ ಸ್ಟ್ರೀಟ್ಗೆ ಹೋದ್ವಿ. ಕರೆಕ್ಟಾಗಿ ಅವ್ರ ಮನೆ ಬಾಗಿಲು ಮುಂದೆ ಹೋಗಿ ನಿಂತ್ಕೊಂಡ್ವಿ. ಡೋರ್ ತಟ್ಟಿದ್ವಿ. ನಮ್ಮ ಗುರುಮಾತೆ ಸುಶೀಲಮ್ಮ ಅವ್ರು ಬಂದರು. ಯಾರು ಬೇಕು ಅಂದರು. ಈ ಥರ ಅಂಬರೀಷ್ ವರ್ಮಾ ಅವರು ನೋಡಬೇಕು ಅಂತ. ಬನ್ನಿ ಒಳಗಡೆ. ಸರಿ ಅಂತ ಒಳಗಡೆ ಹೋದ್ವಿ. ಈ ಥರ ಒಂದು ಹಾಲ್ ಇತ್ತು, ಸರ್ಕಲ್ ಸೋಫಾ ಇತ್ತು. ಅಣ್ಣ, ಅವಾಗ ನಿಮ್ಗೆ ಏಜ್ ಏನಿತ್ತು ಅಣ್ಣ? 20. ಬರೀ 20 ಏಜ್ಗೆ ನೀವು 7th August 1974 ಮೀಟ್ ಮಾಡಿದ್ದವರು. 1974 ಮೀಟ್ ಮಾಡಿದ್ದು. ಕಾಲಿಂಗ್ ಹಾಕ್ಕೊಂಡು ಒಂದು ಬೆಕ್ಕಿಟ್ಕೊಂಡು ಅದನ್ನು ಸರ್ತಾ ಇದ್ರು. ನಾನು ನೋಡಿದ್ದೆ, ಇದೇನಿದು. ಮುಂದಿನ ವಾರ ನಾನು ಜೇಮ್ಸ್ ಬಾಂಡ್ ಮೂವಿ ಪಿಕ್ಚರ್ ನೋಡಿದೆ. ಅದು ಒಂದು ವಿಲನ್ ಬರ್ತಾನೆ, ಎಮ್ ಅಂತ. ಅವನು ಇದೇ ಥರ ಕಾಲು ಹಾಕ್ಕೊಂಡು ಬೆಕ್ಕಿಟ್ಕೊಂಡಿರ್ತಾನೆ. ಇವ್ರೇನು ಈ ಥರ ಇದಾರಲ್ಲ, ಏನಪ್ಪ. ನಿಮ್ಮ ಇಮ್ಯಾಜಿನೇಷನ್, ಗುರುಗಳು, ಸ್ವಾಮೀಜಿ ಈ ಥರ ಈ ಥರ. ನಾವೇನು ಈ ಥರ ಕಾವಿ ಹಾಕೊಂಡು ದ್ರಾಕ್ಷಿ ಹಾಕೊಂಡು ನೋಡಿದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕೂತಿ ಸ್ಮಾರ್ಟ್ ಆಗಿದ್ದಾರೆ ಇವರು. ಈ ಥರ ಪ್ಲೀಸ್ ಸಿಟ್ ಡೌನ್ ಅಂದ್ರು. ಅವಾಗ ನಿಮ್ಗೆ ಗೊತ್ತಾಯ್ತು ಅವರೇ ಅಮರ್ ಅವರು ಅಂತ ನಿಮ್ಗೆ ಗೊತ್ತಾಯ್ತು? ಇಲ್ಲ, ಗೊತ್ತಿಲ್ಲ. ಅಮ್ಮ ಅವರು ಹೇಳಿದ್ರು, ಅವರು ಕೂತಿದ್ದಾರೆ, ಬನ್ನಿ ಕೂತ್ಕೊಂಡು. ಹೋಗಿದ್ದೆ, ಕೂತ್ಕೊಳ್ಳಿ ಅಂದರು. ಆವಾಗ ನಾವು ಹೇಳ್ದೆ, ಈ ಥರ ನಾವು ಅಲ್ಸೂರಿಂದ ಬರ್ತಾ ಇದ್ದೀವಿ ಅಂದರು. ಆವಾಗ ನಾವು ಕೇಳಿದ್ವಿ, ಹೆಂಗೆ ಬಂದ್ವಿ ನಾವು ಅಂತ. ಅವ್ರು ಹೇಳಿದ್ರು, ಐ ವಿಲ್ಡ್ ಯು ಕೇಮ್ ಬಂದರು. ಅಂದರೆ ಕನ್ನಡದಲ್ಲಿ ಏನು? ನಾನು ಅನ್ಕೊಂಡಿದ್ದು ನೀವು ಬಂದ್ವಿ ಅಂತ. ಅಂದರೆ ಅವ್ರು ಅನ್ಕೊಂಡಿದ್ದಕ್ಕೆ ನೀವು ಅಲ್ಲಿ ಹೋಗಿರೋದು, ನೀವು ಹೋಗಿದ್ದಲ್ಲ? ನಾವು ಹೋಗಿಲ್ಲ. ಆವಾಗ ನಾವು ಕೇಳಿದೆ, ಸರ್ ಇದಕ್ಕೆ ಸ್ವಲ್ಪ ಏನು ಒಂದು ಅರ್ಥ ಬಿಡಿಸಿ ಹೇಳಿ ಅಂತ. ಆವಾಗ ಅವ್ರು ಹೇಳಿದ್ರು, ಋಷಿಗಳು ಹೇಳಿದ್ರು, ಸತ್ಯುಗ ಆಗ್ತಾ ಇದೆ, ಕಲಿಯುಗ ಎಂಡಾಗಿದೆ. ಅದಕ್ಕೋಸ್ಕರ ಅವ್ರು ಹೇಳಿದಾರೆ, ಕೆಲವು ಆತ್ಮಗಳನ್ನು ನೀವು ಕಲೆಕ್ಟ್ ಮಾಡಿ ಅಂತ. ಅದಕ್ಕೆ ಆತ್ಮಗಳನ್ನ ಕಲೆಕ್ಟ್ ಮಾಡೋಕ್ಕೆ ನಾನು ಶುರು ಮಾಡಿದ್ದೀನಿ. ಫಸ್ಟ್ ಬ್ಯಾಚ್ ನಿಮ್ಮನ್ನು ನಾನು ಕರ್ಸ್ಕೊಂಡಿದ್ದೀನಿ ಅಂತ ಹೇಳಿ. ನೆಕ್ಸ್ಟ್ ವೀಕ್ ಹೋದ್ವಿ ನಾನು ಆನಂದ್ ಹೋಗ್ಬಿಟ್ಟು
ಮಿಕ್ಕಿದವ್ರು ಬಂದಿಲ್ಲ, 5 ಜನ ಹೋಗಿದ್ದು, ಅದು 3 ಜನ ಬಂದಿಲ್ಲ. ಮಾತಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋಗಿ ಕೂತ್ಕೊಂಡು ಮಾತಾಡುವಾಗ ನಾನು ಅವರು ಇಬ್ಬರು ಹೇಳಿದ್ವಿ, ಈ ಥರ ನಾವು ನಿಮ್ಮ ಕಡೆಯಿಂದ ಧ್ಯಾನ ಮಾರ್ಗ ಕಲ್ತ್ಕೋಬೇಕು ಅಂತ. ಸರಿ ಆಯಿತು ಬನ್ನಿ ಅಂದರು. ಸೊ ನೆಕ್ಸ್ಟ್ ಡೇ ಹೋದ್ವಿ. ಫಸ್ಟ್ ಆನಂದ್ ಹೋಗಿ ಕಲ್ತ್ಕೊಂಡ್ರು. ಅವು ಪೂಜೆ ರೂಮ್ ಇತ್ತು, ಪೂಜೆ ರೂಮ್ ಒಳಗಡೆ ಹೋಗ್ಬಿಟ್ಟು ಅರ್ಧ ಗಂಟೆ ಮೇಲೆ ಬಂದರು. ನಾನು ನೆಕ್ಸ್ಟ್ ಹೋಗಿ ಕೂತ್ಕೊಂಡು ಅವ್ರು ಹಿಂದ್ಗಡೆ ನಿಂತ್ಕೊಂಡ್ರು. ನಿಮ್ಮದು ಆಸೆ ಏನಂತ ಕೇಳಿದ್ರು. ನಾನು ದೇವಿ ಆರಾಧನಾ, ಕಾಳಿ ಭಕ್ತ, ನನಗೆ ಆಕೆ ಸಾಕ್ಷಾತ್ಕಾರ ಆಗಬೇಕು, ಅದು ಮಾಡಿಕೊಡ್ತೀರಾ ಅಂದರೆ ಆಯಿತು ನಿನಗೆ ಆಗ್ತದೆ ಅಂದರು. ಸರಿ ನಾನು ಧ್ಯಾನದಲ್ಲಿ ಒಪ್ಪಿಗೆ ಕೊಟ್ಟೆ. ಹಿಂದ್ಗಡೆ ಬಂದರು, ಈ ಕೈ ಅವ್ರದ್ದು ಹಿಂಗಿಟ್ರು, ಇಟ್ಬಿಟ್ಟು ಕಣ್ಣು ಮುಚ್ಕೊಂಡ್ರು. ಕಣ್ಣು ಮುಚ್ಕೊಂಡಿದ್ರೆ ಅವರು ನನಗೆ ಗುರು ದೀಕ್ಷೆ ಕೊಟ್ಟರು. ನನಗೆ ಎಲ್ಲರಿಗೂ ಒಂದು ಕುಂಡಲಿನಿ ಶಕ್ತಿ ಇರ್ತದೆ ಕೆಳಗಡೆಯಲ್ಲಿ, ಆ ಬೆನ್ನು ಮುಳ್ಳೆ ಕೆಳಗಡೆ ಟಿಪ್ಪಲ್ಲಿ ಇರ್ತದೆ, ಅದು ಹಾವು ಥರ ಇರ್ತದೆ. ಅದು ಒಂದು ಗುರುನೇ ಅದು ಮಲ್ಕೊಂಡಿರ್ತದೆ, ಅದನ್ನು ಅವರು ಶಕ್ತಿಯಿಂದ ಅದನ್ನು ಎಬ್ಬಿಸ್ತಾರೆ. ಎಬ್ಬಿಸಿ ಅದನ್ನು ಹೆಂಗೆ ಮೇಲೆ ತಗೋಬೇಕು ಅಂತ ಅವರು ನಮಗೆ ದಾರಿ ಹೇಳ್ಕೊಡ್ತಾರೆ. ಅದು ಸಪ್ತಋಷಿ ಮಾರ್ಗ. ಅದು ನನಗೆ ಆವತ್ತು ಫಸ್ಟ್ ಸ್ಟೇಜ್ ಹೇಳಿದ್ರು. ಅದು ನಾನು ಮಾಡಿಕೊಂಡು ಹಂಗೆ ಹೋಗಿ ಇದು ಮಾಡ್ಕೊಂಡೆ. ನಿಮಗೆ ದೇವಿ ದರ್ಶನ ಆಯಿತಾ? ಆಯಿತು. ಯಾವ ಟೈಮ್ಗೆ ಆಯ್ತು ನಿಮಗೆ ದೇವಿ ದರ್ಶನ? ಆವಾಗ ಆಗಿಲ್ಲ. ಕನಸಿನಲ್ಲಿ ಸಾಕಷ್ಟು ಸತಿ ಬಂದಿದ್ದಾರೆ ತಾಯಿ. ಬಟ್ ಒಂದು ಸತಿ ಏನಾಯಿತು, ನಾನು ಪ್ರತಿ ಮಂಗಳವಾರ ಶುಕ್ರವಾರ ನಾನು ತಾಂಬೂಲ ಕೊಡ್ತಾಯಿದ್ದೆ ಮುತ್ತೈದೆಗಳಿಗೆ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಸೋಮೇಶ್ವರ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಒಂದೊಂದು ಸತಿ 7 ತೊಗೊಂಡೋಗ 3, 16 ಮನಸ್ಸು ಹೆಂಗೆ ಬರ್ತದೆ ಹಂಗೆ ಸಾಕಷ್ಟು ದಿನ ಈ ಥರ ಮಾಡ್ತಾಯಿದ್ದೆ. ಒಂದು ಸತಿ ಏನಾಯಿತು, ನಾನು ಇದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದೆ ತಗೊಂಡು ಬ್ಯಾಗ್ನಲ್ಲಿ. ಹೋಗುವ ಎಂಟ್ರೆನ್ಸ್ನಲ್ಲಿ ಒಬ್ಬರು ಹೆಂಗಸು ಸಿಕ್ಕಿದ್ರು. 6.5 feet ಟಾಲು, ಕೆಂಪು ಫೇಸ್, ಅಷ್ಟು ಅದ್ಭುತವಾಗಿತ್ತು. ಕಣ್ಣು ದೊಡ್ಡದು, ಕುಂಕುಮ ಹಿಂಗೆ ಅಗ್ಗಲವಾಗಿತ್ತು, ಮೇಲೆ ಬುಟ್ಟಿ ಇಟ್ಕೊಂಡಿದ್ರು. ಅದೇ ಇಲ್ಲ, ಇದು ಅಮ್ಮವ್ರದ್ದು ವಿಗ್ರಹ, ಮುಖ ಆ ಕಾಲದಲ್ಲೆಲ್ಲ ಬರ್ತಾಯಿದ್ರು ನೋಡಿ, ಇದು ಇಟ್ಕೊಂಡು ಆ ಥರ ಇದ್ರು. ಸರ್ವ ಒಳ್ಳೆ ಆರ್ನಮೆಂಟ್ಸು, ಒಡ್ಯಾಣ ಹಾಕ್ಕೊಂಡು, ಬ್ಲಡ್ ರೆಡ್ ಸ್ಯಾರಿ. ನಾನು ನೋಡಿ ಸ್ಮೈಲ್ ಮಾಡ್ತಾರೆ. ನಾನು ನೋಡಿದೆ, ಕೊಟ್ಟೆ, ಇದು ತಗೊಂಡ್ರು, ಸ್ಮೈಲ್ ಮಾಡಿದ್ರು. ನಾನು ಹಂಗೆ ಹೋದೆ. ಆವಾಗ ಫ್ಲ್ಯಾಶ್ ಆಯಿತು, ಏನೋ ಸ್ಪೆಷಾಲಿಟಿ. ನೋಡಿದ್ರೆ ಇಲ್ಲ, ಎಲ್ಲ ಕಡೆ 1 hour ಹುಡುಕಿದೆ, ಫುಲ್ ಗುಡಿ ಸಿಕ್ಕಿಲ್ಲ. ಆವಾಗ ಅವರೇ ಅಂತ ಅಷ್ಟು ಆ ಪಾದವನ್ನು ಇವಾಗಲೂ ಅಷ್ಟು ಚೆನ್ನಾಗಿದೆ, ಪಿಂಕಿಶು, ಆ ಒಂದು ಮೆಹಂದಿ ಕಲರ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಎಲ್ಲ ಪರ್ಫೆಕ್ಟ್ ಆಗಿತ್ತು, ಚೆನ್ನಾಗಿದೆ. ಅದಾದ ನಂತರ ಯಾವಾಗಲಾದರೂ ನಿಮಗೆ ಮತ್ತೆ ದರ್ಶನ ಆಯಿತು? ಯಾಕೆ ಅದು ನಾನು ಹೇಳಿದ್ದೀನಲ್ಲ, ಒಂದು ಸತಿ ಏನಾಯಿತು, 1982 ಜುಲೈನಲ್ಲಿ ನಾವು ಯಾವಾಗಲೂ ಅವ್ರ ಮನೆಯಲ್ಲಿ ಇರ್ತಾಯಿದ್ದೆ. ಬೆಳಗ್ಗೆ ಆದರೆ ನಾವು ಹೋಗೋದು, ರಾತ್ರಿ 10:30, 11 ಆದರೆ ಮನೆಗೆ ವಾಪಸ್ ಬರೋದು. ಅದನ್ನು ಗುರುಮಾತೆ ಬಂದು ನಮ್ಮನ್ನು ತಳ್ಳೋರು, ಏಯ್ ಪೆಂಡ್ಲೆ ಇಂದು ನೀಕು ಪೋ ಮೀ ಇಂట్లో ಕಾಸ್ಕೊಂಡು ಉಂಟ್ರು ಅನಿಸಿ ಹೇಳೋರು. ಅವ್ರಿಗಂತೂ ಕೆಲಸ ಇಲ್ಲ, ಋಷಿಗಳಂತ ಹೋಗ್ತಾರೆ, ನಾನಂತೂ ಕೇಳಲ್ಲ, ನೀವು ಫಸ್ಟ್ ಹೋಗಿ ನೀವು ಅಂತ. ಆವಾಗಲೇ ನಾವು ಆಚೆ ಬರ್ತಾರೆ. ಆವತ್ತೇನಾಯಿತು, ಸಂಡೇ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ದೀಕ್ಷೆ ಕೊಟ್ಬಿಟ್ಟು ನಾವು ಕೂತ್ಕೊಂಡಿದ್ವಿ. 2:30 ಆಯಿತು. ಸರಿ ಬಾ ಊಟ ಮಾಡೋಣ ಅಂತ ಡೈನಿಂಗ್ ಹಾಲ್ನಲ್ಲಿ ನಾನು, ಅವರು, ಆನಂದು, ಅಮ್ಮವ್ರು ಕೂತ್ಕೊಂಡ್ವಿ. ಅಮ್ಮವ್ರು ನನಗೆ ಬಡಿಸು, ನಮಗೆಲ್ಲ ತಿಂದ್ವಿ, ಅವರು ತಿಂದ್ರಿ. ಸರಿ ನಾನು ಮಲ್ಕೊಳ್ತೀನಿ ಅಂದರು. ಆಯಿತು ಅಂದರು. ನಾವಿಬ್ಬರು ಹಾಲ್ನಲ್ಲಿ ಕೂತ್ಕೊಂಡ್ವಿ. ಅಮ್ಮವರು ಬಂದ್ಬಿಟ್ಟು ನಾನು ಹೋಗಿ ಮಲ್ಕೊಳ್ತೀನಪ್ಪ ಅಂದರು. ಆಯ್ತಮ್ಮ ಹೋಗಿ ಮಲ್ಕೊಳ್ಳಿ ಅಂದರು. ಹೋಗಿ ಮಲ್ಕೊಂಡ್ರು. 3:30ಗೆ ನನಗೇನೋ ಯೋಚನೆ ಬಂತು, ಆನಂದ್ ಏನೋ ಕೆಲಸ ಇದೆ, ನಾನು ಹೋಗಬೇಕು, ಬಾ ಹೋಗೋಣ. ಆಯ್ತು ಹೋಗೋಣ, ಹೇಳ್ಬಿಟ್ಟು ಹೋಗೋಣ ಬಾ ಅಂದರು. ಸರಿ ಅಂತ ಮೇಲೆ ಹೊಡೋದು. ಯೂಶ್ವಲಾಗಿ ಅದು ಬೆಡ್ರೂಮ್ ಫಸ್ಟ್ ಫ್ಲೋರ್ನಲ್ಲಿದೆ. ಡೋರ್ ಓಪನ್ ಇತ್ತು, ಆವತ್ತು ಕ್ಲೋಸ್ ಇತ್ತು. ಡೋರ್ ಓಪನ್ ಮಾಡಿದ್ರೆ ಏನು ದೃಶ್ಯ, ಫಿಸಿಕಲ್ ಎಕ್ಸಸೈಸ್. ಅಂದರೆ ನಾವು ಹೆಂಗಿದ್ದೀವಿ ಅದು, ಇದು ಕನಸಲ್ಲ, ಇದು ನಿಜ. ನೋಡಿದ್ರೆ ಫುಲ್ ಕ್ಷೀರಸಾಗರ, ಬ್ಲೂಯಿಶ್ ವಾಟ್ರು, ಆ ಅಲೆಗಳು ಹಿಂಗೆ ಆಗ್ತದೆ. ಸೆಂಟರ್ನಲ್ಲಿ ಆದಿಶೇಷ ಮಲ್ಕೊಳ್ತಾನೆ, ಸಾಕಷ್ಟು ದೊಡ್ಡದು, 7 ಹೆಡ್ಸು, ನವರತ್ನಗಳೆಲ್ಲ ಇದೆ.
ಸೆಂಟರ್ನಲ್ಲಿ ಅರ್ಧ ಭುಜಂಗ ಸೈನ್ಯದಲ್ಲಿ ಮಹಾವಿಷ್ಣು ಮಲ್ಕೊಂಡಿದ್ದಾರೆ. ಆಜಾನುಭಾವ, ಆ ಒಂದು ನವರತ್ನ ಕಿರೀಟ, ಆ ನಾಮ ಚಂದನದ್ದು, ಕಣ್ಣುಗಳು ಕಮಲನಯನ, ಕಮಲಾಕ್ಷ ಅಂತಾರಲ್ಲ ಅವನು, ಕೌಸ್ತುಭ ಮಣಿ, ಇದು ಅರ್ಧಭುಜ ಹಿಂಗೆ, ಒಂದು ತಲೆ ತಾಮರೆ ಹೂವು, ಗದೆ ಈಗಲಿ, ಸುದರ್ಶನ ಚಕ್ರ, ಎಲ್ಲೋ ಇಷ್ಟು ಪಟ್ಟು ಪೀತಾಂಬರ, ಒಂದು ಕಾಲು ಹಿಂಗಿದೆ, ಒಂದು ಕಾಲು ಹಿಂಗಿದೆ, ಕೈ ಹಿಂಗೆ ಇಟ್ಕೊಂಡಿದ್ದಾರೆ. ಅಲ್ಲಿ ಕಾಲ ಹತ್ರ ಮಹಾಲಕ್ಷ್ಮಿ ತಾಯಿ ಅಷ್ಟು ಸರ್ವಾಭರಣ ಭೂಷಿತದಲ್ಲಿ ಆನಂದವಾಗಿ ಅಷ್ಟು ಕಳೆ ತಾಯಿದು ಬ್ಲಡ್ ರೆಡ್ ಸಿಲ್ಕ್ ಸಾರಿನಲ್ಲಿ ಕಿರೀಟ ಹಾಕ್ಕೊಂಡು ಸ್ಮೈಲ್ ಮಾಡ್ತಾಯಿದ್ದಾರೆ. ನಾನು ಹಿಂಗೆ ನೋಡ್ತಾ ಇದ್ದೀವಿ. ನಮ್ಮ ಕಣ್ಣು ಮಾತ್ರ ಆ್ಯಕ್ಟಿವ್ ಆಗಿದೆ, ಬಾಡಿ ಫುಲ್ಲು ಸಿಲೆ ಆಗಿಬಿಟ್ಟಿದೆ, ಮೂಮೆಂಟೇ ಇಲ್ಲ. ನೋಡಿಬಿಟ್ಟು ಎಷ್ಟೊತ್ತಿದ್ವಿ ನೋಡಿದ್ವಿ ಗೊತ್ತಾಗಲ್ಲ. ಮೋಸ್ಟ್ಲಿ ಒಂದು 10-12 ನಿಮಿಷ ಇರ್ಬೋದು. ಸೀನ್ ಕಟ್ಟಾಗೋಯ್ತು. ನೋಡಿದ್ರೆ ಇವ್ರು ಅದೇ ಥರ ಮಲ್ಕೊಂಡಿದ್ದಾರೆ, ನಮ್ಮ ಗುರುಮಾತೆ ಪಾದದ ಹತ್ರ ಕೂತ್ಕೊಂಡಿದ್ದಾರೆ. ನಾನು ಕೇಳಿದೆ, ಸರ್ ವಾಟ್ ಈಸ್ ದಿಸ್? ಯು ಹ್ಯಾವ್ ಸೀನ್ ದ ರಿಯಾಲಿಟಿ ಸತೀಶ್ ಅಂದರು. ಅಂದರೆ ನಿಜವನ್ನು ನೋಡಿದ್ಯಾ ನೀನು? ಅದೊಂದು ಸಾಕ್ಷಾತ್ಕಾರ ಆಯಿತು. ಅಣ್ಣ ಅಂದ್ರೆ ನೀವು ಹೇಳಿದ್ದು ನಮ್ಮ ಗುರುಗಳೇ ಸಾಕ್ಷಾತ್ ನಾರಾಯಣ, ನಮ್ಮ ಗುರುಮಾತೆನೇ ಸಾಕ್ಷಾತ್ ಲಕ್ಷ್ಮಿ. ಹಾಂ, ನಿಮ್ಮ ಜೊತೆ ಇರೋದು ನಮ್ಮ ಸೌಭಾಗ್ಯ. ಈಗ ಎಂಥ ಅದ್ಭುತ ಇದು. ಇದು ಇದು ಮೈಯೆಲ್ಲ ಜುಮ್ ಅನ್ನುತ್ತೆ. ಇವತ್ತಿಗೂ ಅದು ಕಣ್ಣು ಮುಚ್ಕೊಂಡು ಅನ್ಸ್ಕೊಂಡ್ರೆ ಅಷ್ಟು ಒಂದು ಆನಂದ. ಅದೊಂದು ನಾರ್ಮಲ್ ಪೀಪಲ್ ಈಗ ಏನೂ ಗೊತ್ತಿರಲ್ಲ, ಆಧ್ಯಾತ್ಮ ಗೊತ್ತಿರಲ್ಲ, ಏನೋ ಎಲ್ಲ ಆಸೆ ಇರುತ್ತೆ. ಬಟ್ ಆದರೆ ಆಸೆಗಳು ಎರಡು ಥರ ಇರುತ್ತೆ. ನನ್ನ ಕಡೆ ದೇವ್ರನ್ನೂ ಪೂಜೆ ಮಾಡಬೇಕು, ನನಗೆ ಈ ಕಡೆ ಒಳ್ಳೇದು ಬೇಕು, ಈ ಕಡೆ ನಾನು ಚಿಕನ್ನು ಮಟನ್ನು ತಿನ್ನಬೇಕು ಅಂತ ಇರ್ತಾರೆ. ಅದನ್ನು ಬಿಡೋಕ್ಕಾಗಲ್ಲ, ಇದನ್ನು ಹಿಡ್ಕೊಳ್ಳೇಬೇಕು ಅಂತ. ಎಲ್ಲದಕ್ಕೂ ಕಾಲ ಅನ್ನೋದಿದೆ, ಟೈಮ್ ಅನ್ನೋದಿದೆ. ನಿಮ್ಮ ಒಂದು ಪೂರ್ವಜನ್ಮ ಅದೇ ಹೇಳ್ತೀನಲ್ಲ, ಎಲ್ಲದಕ್ಕೂ ಕಾಲ ಇದೆ, ಟೈಮ್ ಇದೆ. ಎಲ್ಲದಕ್ಕೂ ನಿಮ್ಮ ಪೂರ್ವಜನ್ಮಗಳು ಕರ್ಮವನ್ನು ಬರ್ತದೆ, ಫಾಲೋ ಆಗ್ತಾರೆ. ಅದು ನಿಮಗೆ ಮೇಯ್ನ್ ಬರೋದು. ಅದು ಹೆಂಗಿದೋ ಅದನ್ನ ಪ್ರಕಾರ ಈ ಜನ್ಮ ತೊಗೊಳ್ತೀರಾ. ಅಲ್ಲಿ ಎಷ್ಟು ಲೆವೆಲಲ್ಲಿ ಸ್ಪಿರಿಚುವಲ್ ಸಾಧನೆ ಮಾಡಿರ್ತಾರೋ ಬಂದು ಅದರಿಂದ ಇಲ್ಲಿ ಡೆವಲಪ್ ಮಾಡ್ತೀರಾ. ಅಂದರೆ ಇದು ಒಂದು ಸ್ಕೂಲ್ ಥರ. ಅಲ್ಲಿ ನೀವು ಪ್ರೈಮರಿ ಸ್ಕೂಲ್ ತಗ ಬಂದಿರ್ಬೋದು. ಇವಾಗ ಈ ಜನ್ಮದಲ್ಲಿ ಏನು ಮಾಡ್ತೀರಾ, ಸ್ವಲ್ಪ ನೀವು ಮಿಡಲ್ ಸ್ಕೂಲ್ಗೆ ಹೋಗ್ತೀರಾ, ನೆಕ್ಸ್ಟ್ ಜನ್ಮದಲ್ಲಿ ಹೈಸ್ಕೂಲ್ಗೆ ಹೋಗ್ತೀರಾ, ಅದಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಗ್ರ್ಯಾಜುಯೇಷನ್ನು, ಆ ಥರ ಹೋಗ್ತಾ ಇರ್ತೀರ. ಅದು ಸೊ ನೀವು ಹೋಗ್ತಾ ಇರ್ತೀರಾ. ಪ್ಲಸ್ ನಮ್ಮ ದೇವಸ್ಥಾನ ಇದೆಯಲ್ಲ, ಅದೂ ಒಂದು ಎಜುಕೇಷನ್, ಅದು ಸ್ಕೂಲ್, ಅದು ಸ್ಪಿರಿಚುವಲ್ ಸ್ಕೂಲ್. ಅದು ನೀವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ? ಭಗವಂತನಿದ್ದಾನೆ, ನಾವು ನಂಬ್ತೀವಿ ಅಂತ ನೀವು ಹೋಗ್ತೀರಾ. ಅಲ್ಲಿ ಹೋಗ್ತಾ ಏನಾಗ್ತದೆ, ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಹೋಗ್ತದೆ, ನಿಮ್ಮಲ್ಲಿರೋ ಕರ್ಮ ಕಳೀತಿದೆ, ನಿಮ್ಮ ನೆಗೆಟಿವಿಟಿ ಹೋಗ್ತದೆ. ಇವಾಗ ನಾನು ಅವ್ರ ಹತ್ರ ಹೋಗುವಾಗ ನನಗೆಲ್ಲ ಅಭ್ಯಾಸ ಇತ್ತು. ಅವರು ಒಂದು ದಿವಸನೇ ಹೇಳಿಲ್ಲ ಬಿಡು ಅದಿಂದಲ್ಲ, ಅದಾಗಿ ನಾನು ಬಿಟ್ಟೆ. ನಾನು ಅದು ಹೆಂಗೆ ಬಿಟ್ಟೆ ನನಗೆ ಗೊತ್ತಿಲ್ಲ. ಓಕೆ, ಅದು ಬರುತ್ತೆ, ಆ ಟೈಮು ಬರುತ್ತೆ, ಆ ಕಾಲ ಬರ್ತದೆ. ಆ ಒಂದು ನಮ್ಮೊಂದು ಆ ಗುರುನ ನಂಬ್ತೀವಲ್ಲ ಪರಿಪೂರ್ಣವಾಗಿ, ಆ ಒಂದು ಭಕ್ತಿ, ಆ ಒಂದು ಶ್ರದ್ಧಾ, ಅದೂ ನಿಮಗೆ ಹೆಲ್ಪ್ ಆಗ್ತದೆ. ಆ ಒಂದು ಸಮಯ ಬರ್ತದೆ, ಇದೇನಿದು ಬೇಡ ಬಿಟ್ಬಿಡು. ಸರಿ, ಈಗ ಅದು ಪ್ರಾಣಿ ಹಿಂಸೆ, ಕರ್ಮ, ಪಾಪ ಇದೆಲ್ಲ ಸುತ್ತಕೊಳ್ಳುತ್ತೇನೋ ಪ್ರಜ್ಞೆ ಬರುತ್ತೆ. ಓಕೆ, ಸೊಳ್ಳೆಗಳು ಸಾಯಿಸ್ತೀವಲ್ಲ ನಾವು, ಕುತ್ಕೊಂಡ್ರೆ ಹೊಡೆದು ಬಿಡ್ತೀವಿ, ಬರ್ತದೆ ಕರ್ಮ. ಮತ್ತೆ ನಾವು ಹೆಂಗೆ ಜೀವಿಸೋದು? ಏನು ಮಾಡೋಕ್ಕಾಗಲ್ಲ, ಸೃಷ್ಟಿ ಅದು. ಅದು ಆ ಕಾಲದಲ್ಲಿ ಇತ್ತ ಓಡೋಮೋಸು ಕಾಯಿಲೆಲ್ಲ ಎಷ್ಟೋ ಜನ ಇದ್ರಲ್ಲ. ಬಟ್ ಇವಾಗ ನೀವು ಹಿಮಾಲಯಸ್ಗೆ ಹೋದ್ರೆ ನಾವು ಹೋಗುವ, ನೀವು ನೋಡಿದ್ರೆ ಅಲ್ಲಿ ಸನ್ಯಾಸಿಗಳು ಕೂತಿರ್ತಾರೆ, ಅವನ ಬಾಡಿ ಫುಲ್ಲು ಸೊಳ್ಳೆಗಳಿರ್ತದೆ, ಹಂಗೆ ಧ್ಯಾನ ಮಾಡ್ತಾ ಇರ್ತಾನೆ ಅವನು. ಅಭ್ಯಾಸ ಮಾಡ್ಕೋಬೇಕು. ಸೊಳ್ಳೆ ಕಚ್ಚಿದ್ದು 1 ನಿಮಿಷ ಅದು ಹಿಂಗೆ ಅಂತಿದೆ ಅಂದ್ಬಿಟ್ಟು ಬಿಟ್ಬಿಡಿ ಅಷ್ಟೇ. ಇಲ್ಲ ಓದ್ಬಿಟ್ಟು ಶ್ರೀ ಕೃಷ್ಣ ಅಂತ ಎಲ್ಲದಕ್ಕೂ ಒಂದೇ ಮಂತ್ರ ಇದೆ, ಶ್ರೀ ಕೃಷ್ಣ ಅರ್ಪಣಮಸ್ತು. ನಾವು ಉಸಿರಾಟದಲ್ಲೇ ಎಷ್ಟು ಗೊತ್ತಿಲ್ಲದೆ ಎಷ್ಟೋ, ಅದಕ್ಕೆ ನಮಗೆ ಫೀವರ್ ಬರೋದು, ಕಾಫ್ ಬರೋದು, ಇದೆಲ್ಲ ಏನು ಬರ್ತದೆ, ನಾವು ಚಿಕ್ಕ ಕರ್ಮಗಳು ಮಾಡಿರ್ತೀವಿ, ಅದೆಲ್ಲ ಈ ಥರ ಬರ್ತದೆ. ನಾವು ತಪ್ಪು ಮಾಡಿದ್ರೆ ಕ್ಷಮೆ ಇದೆ, ಅದಕ್ಕೆ ಮಿಸ್ಟೇಕ್ ಮಾಡಿದ್ರೆ, ಅದನ್ನೇ ಗೊತ್ತಿದ್ದು ನಾವು ತಪ್ಪು ಮಾಡಿದ್ರೆ ಅದು ಪಾಪ ಆಗ್ತದೆ. ಪಾಪಕ್ಕೆ ಕ್ಷಮೆ ಇಲ್ಲ ಭಗವಂತನ ಹತ್ರ. ನೀವೇನಾದರೂ ತಪ್ಪು ಮಾಡಿದ್ರೆ ಅವ್ನ ಕ್ಷಮೆ ಇದೆ ಅವನ ಹತ್ರ. ಗೊತ್ತಿದ್ದು ತಪ್ಪು ಮಾಡಿದ್ರೆ ಕ್ಷಮೆ ಇಲ್ಲ. ಈಗ ನಮ್ಗೆ ಹಿಂಸೆ ಆದರೂ ನಾವು ಹಾಗೆ ಇರಬೇಕಾಗುತ್ತೆ, ಸಹಿಸ್ಕೋಬೇಕಷ್ಟೇ. ಜೈನ್ಸ್ ಎಲ್ಲ ನೋಡ್ತಿರಲ್ಲ, ಬರೀ ಕಾಲಲ್ಲಿ ನಡೀತಾರೆ, ಯಾವ ಜೀವಿಗೂ ನೋವಾಗ್ಕೊಡುದು ಅಂತ. ಅದಕ್ಕೆ ಬೆಳಗ್ಗೆ ಎದ್ದಿದ್ದೆ ಕೂತ್ಕೊಂಡು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಡ್ಬೇಕು. ಅಷ್ಟೇ, ಅವ್ನು ನೋಡ್ಕೊಳ್ತಾನೆ. ಗೊತ್ತಿಲ್ಲದು ನೀವೇನೋ ತಪ್ಪು ಮಾಡಿದ್ರೆ ಎಲ್ಲ ಅವ್ನು ತಗೊಳ್ತಾನೆ. ನೈಟ್ ಮಲ್ಕೊಳ್ಳೋವಾಗ
ಅಪ್ಪ ಕೃತಜ್ಞತೆ ನಿನಗೆ ಶ್ರೀಕೃಷ್ಣ ಅಂತ. ಈಗ ನಾನು ಇನ್ನೊಂದು ಕೇಳಬೇಕು. ಈಗ ನೀವು ಅಮರವ್ರ ಮೀಟ್ ಆದರೆ ಅವರು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಮತ್ತು ಜ್ಞಾನಕ್ಕೆ ಕಳಿಸ್ಕೊಟ್ಟು ಮುಂದುವರಿಸಿದ್ರು. ಮತ್ತು ನಿಮಗೆ ಆ ಜ್ಞಾನದಲ್ಲಿ ಆರಂಭಿಕವಾಗಿ ನಿಮಗೆ ಹಿಂಗೆ ಅದು ಜ್ಞಾನಕ್ಕೆ ಹೋದ್ರಿ ನೀವು? ಅಲ್ಲ, ಚಿಕ್ಕ ವಯಸ್ಸಿನಿಂದ ನಾನು ದೇವಿ ಆರಾಧನೆ ಮಾಡ್ತಾಯಿದ್ದೆ. ಹಾಂ, ಚಾಮುಂಡೇಶ್ವರಿ ಅದನ್ನು ಫೋಟೋ ಇಟ್ಕೊಂಡು ನನಗೆ ಏನು ಬರ್ತದೋ ನಾನು ಆರಾಧನೆ ಮಾಡ್ತಾಯಿದ್ದೆ. ಆಮೇಲೆ ಕೆಲವು ಸಮಯದಲ್ಲಿ ಆದಮೇಲೆ ನಾನು ಕಾಳಿ ಫೋಟೋ ಇಟ್ಕೊಂಡೆ. ಕಾಳಿದು ಆ್ಯಕ್ಚುಲಾಗಿ ಸ್ಪಿರಿಚುವಲಿಸಮ್ ಅಂದರೆ ಏನು ಗೊತ್ತಾ, ಅದೇ ಇರ್ಬೇಕಂದ್ರೆ ನಾನು ಯಾರು ತಿಳ್ಕೊಬೇಕು. ನನ್ನ ಸೃಷ್ಟಿ ಏನಕ್ಕೆ ಮಾಡ್ದ, ಯಾರು ಮಾಡ್ದ, ಅವನು ಯಾರು, ಅವನು ಎಲ್ಲಿದ್ದಾನೆ, ನಾವು ಎಲ್ಲಿದ್ದೀವಿ, ನಾವು ಏನಕ್ಕೆ ಇಲ್ಲಿ ಬಂದ್ವಿ, ಹೆಂಗೆ ಬಂದ್ವಿ, ಇಲ್ಲಿಂದ ಹೆಂಗೆ ಹೋಗ್ವಿ. ಇದು ಆ್ಯಕ್ಚುಲಿ ಸ್ಪಿರಿಚುವಲಿಸಮ್. ಇದೇ ಆಧ್ಯಾತ್ಮ. ಬೇರೆ ಯಾವುದೂ ಇಲ್ಲ. ಈಗ ಈ ಆಧ್ಯಾತ್ಮದಲ್ಲಿ ಧ್ಯಾನಕ್ಕೆ ಅಂತ ಕೂತ್ಕೊಂಡಾಗ ಕೆಲವರು ಒಂದು ಮಂತ್ರವನ್ನ ಒಂದು ಓಂಕಾರವನ್ನ ಆಗ್ಬೋದು ಅಥವಾ ಒಂದು ದೇವರ ಜಪವನ್ನ ಆಗ್ಬೋದು ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಅದು ಕರೆಕ್ಟ್ ಧ್ಯಾನನ? ಜಪ ಬೇರೆ, ಧ್ಯಾನ ಬೇರೆ, ಭಕ್ತಿ ಬೇರೆ. ಕೆಲವರು ಭಕ್ತಿ ಮಾರ್ಗದಿಂದ ಭಗವಂತನ ಪಡೆತಾರೆ, ಕೆಲವರು ತಪಸ್ಸು ಅಂದ್ರೆ ಜಪ ಮಾಡಿ ಭಗವಂತನ ಹೋಲಿಸ್ಕೊಂತಾರೆ, ಹೊಡಿತಾರೆ. ಇದು ಅವ್ರ ಕೋರಿಕೆಯನ್ನು ನೆರವೇರಿಸ್ಬೇಕು. ಯೂಶುವಲ್ ಆಗಿ ತಪಸ್ ಮಾಡೋರು ಅವ್ರು ಏನೋ ಒಂದು ಮೈಂಡ್ ನಲ್ಲಿ ಇಟ್ಕೊಂಡು ತಪಸ್ ಮಾಡ್ತಾರೆ. ಆ ಭಗವಂತ ಪ್ರತ್ಯಕ್ಷ ಆದ್ಮೇಲೆ ಅದು ವರವಾಗಿ ಕೇಳ್ತಾರೆ. ಅದು ತಪಸ್ಸು, ಜಪ. ಅದು ಏನೋ ನಿಮ್ಗೆ ಪಡೆಯಬೇಕು, ಅದು ತಪಸ್ಸು ಇಲ್ಲ ಜಪ. ಭಕ್ತಿ ಮಾರ್ಗ ಬೇರೆ. ಈ ನಾಮದೇವು, ಸಂತ ತುಕಾರಾಮ, ಮೀರಾಬಾಯಿ, ರಾಧಾ, ಇವರೆಲ್ಲ ಭಕ್ತಿ ಮಾರ್ಗದಿಂದ ಭಗವಂತ. ಧ್ಯಾನ ಅನ್ನೋದು ಮೋಕ್ಷ. ಧ್ಯಾನ ಅನ್ನೋದು ಎರಡು ಸಾಂಸ್ಕ್ರಿಟ್ ವರ್ಡ್. ಧ್ಯಾ ಅಂದ್ರೆ ಕಾನ್ಸಂಟ್ರೇಷನ್, ಕನ್ನಡದಲ್ಲಿ ಏಕಾಗ್ರತೆ. ನಾ ಅನ್ನೋದು ನೋ ಕಾನ್ಸಂಟ್ರೇಷನ್ ಇಸ್ ಧ್ಯಾನ. ನಾವೆಲ್ಲ ಉಲ್ಟಾ ಮಾಡ್ತೀವಿ, ಕಾನ್ಸಂಟ್ರೇಟ್ ಮಾಡಿ ಧ್ಯಾನ ಅಂತೀವಿ, ಮೆಡಿಟೇಷನ್ ಅಂತೀವಿಲ್ಲ. ಧ್ಯಾನ ಅನ್ನೋದು ಈ ಥರ. ಧ್ಯಾನಕ್ಕೆ ಹೆಂಗೆ ಅಂದರೆ ನಮ್ಮಲ್ಲಿ ಅಹಂಕಾರ ಇದೆ. ಭಗವಂತ ತುಂಬ ಕ್ಲೆವರ್. ಅವನು ಇದನ್ನು ಕೊಟ್ಬಿಟ್ಟ ನಮಗೆ. ಇದು ಅವನದು ಸೀಕ್ರೆಟು ಆಯುಧ. ಅವನು ಅದನ್ನ ಇಟ್ಕೊಂಡು ನಮ್ಮನ್ನೆಲ್ಲ ಆಡಿಸ್ತಾ ಇದ್ದಾನೆ. ಹೇಳ್ತೀನಿ, ಆ ಒಂದು ಅಹಂಕಾರದಿಂದಲೇ ನಾವು ಈ ಸ್ಪಿರಿಚುವಲ್ ಸಾಧನೆಯಲ್ಲಿ ಬರ್ತಾ ಇಲ್ಲ. ನಮಗೆ ಏನಾಗ್ತದೆ, ಅಹಂಕಾರ ಬಂದಾಗ ನಾನೇ ಎಲ್ಲ, ನಾನೇ ದೊಡ್ಡವನು, ನಾನು ಮಾಡ್ತಾ ಇದ್ದೀನಿ, ನಾನು ಸಂಪಾದನೆ ಮಾಡ್ತೀನಿ, ನನಗೆ ಬೇಕಿದು, ನಾನು ಪಡೆಯಬೇಕಿದನಂತ ನಾನು 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 ಅನ್ನೋದು ಬರ್ತಿದೆ. ಆ ನಾನು ಅದು ಅಹಂಕಾರವನ್ನು ಅದು ಹೆಂಗೆ ಆಕಾರ ತಗೊಳ್ತದೆ ಅಂದರೆ ನಮ್ಮ ಬಾಡಿ, ಮೈಂಡ್, ಇಂಟೆಲೆಕ್ಟ್. ಅಂದರೆ ಬಾಡಿ ಅಂದರೆ ನಮ್ಮ ದೇಹ, ಮೈಂಡ್ ಅಂದರೆ ಮಾನಸಿಕವಾಗಿ, ದೈಹಿಕವಾಗಿ, ಇಂಟೆಲೆಕ್ಟ್ ಬುದ್ಧಿ. ಈ ಮೂರು ಯಾವಾಗ ಸೇರ್ತದೋ ಆವಾಗ ನಿಮಗೆ ಅಹಂಕಾರ ಆಕಾರ ಬರ್ತದೆ. ಅದನ್ನ ಸಪ್ರೇಟ್ ಮಾಡ್ತೀರಾ. ಅದು ಹೆಂಗೆ ಸಪ್ರೇಟ್ ಮಾಡ್ತೀರಾ? ಈ ದೇಹಕ್ಕೆ ಆಸನ ಕೊಡ್ತೀರಾ, ಸುಖಾಸನ, ಪದ್ಮಾಸನ. ಆಮೇಲೆ ಬುದ್ಧಿಗೆ ಏನು ಮಾಡ್ತೀರಾ, ಒಳಗಡೆ ಆ ಚಕ್ರ, 7 ಚಕ್ರಗಳಿದೆ. ಮೂಲಾಧಾರ ಚಕ್ರ ಹೋಗ್ಬಿಟ್ಟು ಆ ವಿಘ್ನೇಶ್ವರನ್ನ ಅವನು ಒಂದು ತಾಮರೆ ಹೂ, ಪಿಂಕ್, ಅದ್ರಲ್ಲಿ ಅವನ ಆಕಾರ ಇದೆ, ಹೋಗಿ ನೀನು ಕೂತ್ಕೊ ಅಂತ ನಾವು ಆರ್ಡರ್ ಮಾಡ್ತೀವಿ ಬುದ್ಧಿಯಿಂದ. ಆಮೇಲೆ ಮೈಂಡ್ ನಿಂದ ಮಂತ್ರ, ಓಂ ಗಂ ಗಣಪತಿ ನಮಃ. ಇದು ಮೂಲಾಧಾರ ಚಕ್ರದ್ದು. ಆ ತರ ಹೇಳುವಾಗ ಏನಾಗ್ತದೆ, ಈ ಮೂರು ಸಪರೇಟ್ ಆಗ್ತದೆ. ಅವಾಗ ಅಹಂಕಾರ ಝೀರೋ ಲೆವೆಲ್, ತೆಗಿಯಕ್ಕಾಗಲ್ಲ, ಡಿಲೀಟ್ ಮಾಡಕ್ಕಾಗಲ್ಲ. ಆಗಾಗ ಬರ್ತಾ ಇರುತ್ತೆ, ಆಗಾಗ ಝೀರೋ ಮಾಡ್ತೀವಿ. ಆವಾಗ ಏನಾಗ್ತದೆ, ಆತ್ಮ ಜಾಗೃತ, ಅದೇ ಕುಂಡಲಿನಿ ಜಾಗೃತ. ಓಕೆ. ಇದು ಧ್ಯಾನ. ಇದು ಸಪ್ತರ್ಷಿ ಮಾರ್ಗ. ಇದು ಕುತ್ಕೊಂತೀವಲ್ಲ, ನೀವು ಹೇಳ್ತಾ ಇದ್ರೆ ಒಂದು ಜಪ ಮಾಡೋದಲ್ಲ, ಒಂದು ನಾಮನ್ ಜಪ ಮಾಡೋದಲ್ಲ. ಸೊ ಧ್ಯಾನ ಅಂದ್ರೆ ಎಲ್ಲವನ್ನ ಬಿಟ್ಬಿಟ್ಟು ಮನಸ್ಸಿನಲ್ಲಿ ಏನು ಆಲೋಚನೆ ಇಟ್ಕೊಂತೀರಲ್ಲ, ಅದು ನೋಡಿ. ಇದು ಈ ಚಕ್ರಗಳು ಇರುವಾಗ ಈ ತರ ಒಂದು ಮಾಡ್ಕೋಬೇಕು. ಚಕ್ರ ನೀವು 7 ಚಕ್ರ, 6 ಚಕ್ರ ಆದ್ಮೇಲೆ, 6ನೇ ಚಕ್ರ ಆದ್ಮೇಲೆ ಏನಾಗ್ತದೆ, ಆವಾಗ ನೀವು ಬಂದು ಈ ಸ್ಟೇಜ್ ಕೊಡ್ತೀವಿ, ಸಮಾಧಿ ಸ್ಟೇಜ್ಗೆ. ಆವಾಗ ನಿಮ್ಗೆ ಬಂದ್ಬಿಟ್ಟು ಈ ತರ ಯಾವುದು ಇಲ್ಲ. ಸಮಾಧಿ ಅದೇ ಸಮ ಆದಿ ಅಂದ್ರೆ ಆದಿಗೆ ಸಮಾಧಿ. ನೀವು ಯಾವಾಗ ಮಗುವಾಗಿ ಹುಟ್ಟಿದ್ರೋ ಅವಾಗ ಹೆಂಗಿದ್ರಿ ನೀವು, ಆ ಸ್ಟೇಜ್ ಬರ್ತೀರ ನೀವು. ಅದು ಅಂದ್ರೆ
ಏಕಾಗ್ರತೆ ಇಲ್ಲದಿರೋ ಸುಮ್ಮನೆ ಕುತ್ಕೊಬೇಕು ಅಷ್ಟೇ, ಕಾನ್ಸಂಟ್ರೇಷನ್ ಮಾಡಬಾರ್ದು, Silence. ಸುಮ್ಮನೆ. ಬಾಡಿ ಸೈಲೆಂಟ್, ಮೈಂಡ್ ಸೈಲೆಂಟ್, ಇಂಟೆಲೆಕ್ಟ್ ಸೈಲೆಂಟ್, ಎಲ್ಲವೂ ಸೈಲೆಂಟ್. ಯಾವಾಗ ನೀವು ಮೈಂಡ್ ನ ಸೈಲೆನ್ಸ್ ಮಾಡ್ತೀರೋ ಆವಾಗ ಧ್ಯಾನ ಆಗುತ್ತೆ, ಸಮಾಧಿ ಸ್ಟೇಜ್. ಸಮಾಧಿ ಸ್ಟೇಜ್ ಆಗುತ್ತೆ, ಧ್ಯಾನ ಆಗುತ್ತೆ. ಗುರುಗಳು ನಿಮಗೆ ಅಮರರು ನಿಮಗೆ ನೆಕ್ಸ್ಟು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನು ಈ ಧ್ಯಾನಕ್ಕೆ ಅಥವಾ ಅವ್ರ ಜೊತೆ ನಿಮ್ಮನ್ನು ಕರೆದೊಯ್ದ್ರು ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಒಂದು ಜಾಗೃತಿ ಮಾಡಿದ್ರು, ದೀಕ್ಷೆ ಕೊಟ್ಟರು. ಅಲ್ಲಿಂದ ಹೆಂಗೆ ಶುರುವಾಯಿತು, ಏನೇನೆಲ್ಲ ನಡೀತು? ಅಲ್ಲ, ಅದು ಬಂದು ಒಂದೊಂದು ಚಕ್ರಕ್ಕೆ ಒಂದೊಂದು ಟೈಮ್ ಇದೆ. ಫಾರ್ ಎಕ್ಸಾಂಪಲ್ ಮೂಲಾಧಾರ ಚಕ್ರಕ್ಕೆ 90 ದಿವಸ ಇದೆ, ನೆಕ್ಸ್ಟು ಸ್ವಾಧಿಷ್ಠಾನ ಚಕ್ರ 90 ದಿವಸ, ಆಮೇಲೆ ಮಣಿಪುರ ಚಕ್ರಕ್ಕೆ 90 ದಿವಸ, ಆಮೇಲೆ ಅನಾಥ ಚಕ್ರಕ್ಕೆ 6 ಮಂತ್ಸು, ಆಮೇಲೆ ವಿಶುದ್ಧ ಚಕ್ರಕ್ಕೆ 6 ತಿಂಗಳು, ಆಮೇಲೆ ಆಗ್ನೇಯ ಚಕ್ರಕ್ಕೆ 6 ತಿಂಗಳು. ಇದಾದ್ಮೇಲೆ ಆಮೇಲೆ ಇಲ್ಲ ಸಮಾಧಿನೇ. ಆ ಸಮಾಧಿನಲ್ಲಿ ಫಸ್ಟ್ ಬಂದು ಭಾವ ಸಮಾಧಿ ಅಂತ ಇರ್ತದೆ. ಆ ಭಾವ ಸಮಾಧಿನಲ್ಲಿ ಬ್ರಹ್ಮಭಾವ ಅದು ಒಂದು 6 ತಿಂಗಳು. ಅದಾದಮೇಲೆ ನೆಕ್ಸ್ಟು ವಿಷ್ಣು ಭಾವ, ಅದು ಸೇಮ್ ಟೈಮು. ಅದಾದಮೇಲೆ ನೆಕ್ಸ್ಟು ಶಿವಭಾವ, ಅದಾದಮೇಲೆ ನೆಕ್ಸ್ಟು ದೇವಿ ಭಾವ. ಇದಾದಮೇಲೆ ಇದೆಲ್ಲ 6 ತಿಂಗಳು ಅಂದ್ರೆ ಪೂರ್ತಿ ಆಕ್ಚುಲಿ 5 ಇಯರ್ಸ್. ಬಟ್ ಈಗ ಯಾರು ಕರೆಕ್ಟ್ ಮಾಡಲ್ಲ, ಎಷ್ಟೋ ಸತಿ ಮಿಸ್ ಮಾಡ್ತಾರೆ. ಅದೆಲ್ಲ ಅದಕ್ಕೆ ಈ ಥರ ಒಂದು ಲಾಂಗ್ ಗ್ಯಾಪ್ ಕೊಟ್ಟಿರೋದು. ಇದಾದ್ಮೇಲೆ ಏನಾಗ್ತದೆ, ನೆಕ್ಸ್ಟ್ ಬಂದು ನಿರ್ವಿಕಲ್ಪ ಸವಿಕಲ್ಪ ಸಮಾಧಿ ಅಂತ. ಈ ಸಮಾಧಿ ನೀವು ಹೋಗ್ಬೇಕಾದ್ರೆ ನಿಮ್ಮ ದೇಹದಲ್ಲಿ ಯಾವ ರೀತಿ ಅನುಭವ ಆಗ್ತಿತ್ತು, ಅಥವಾ ನಿಮಗೆ ಅದು ಏನು? ಇದು ಬಂದ್ಬಿಟ್ಟು ಸ್ಪಿರಿಚುವಲಿಸಮ್ ಆಧ್ಯಾತ್ಮಿಕ ಬಂದು ನಾವು ಹೇಳಿ ತಿಳ್ಕೊಳಕ್ಕಾಗಲ್ಲ. ಇದು ಈ ಥರ ಒಂದು ಪ್ರೊಸೀಜರು. ಇವಾಗ ಸ್ಕೂಲ್ಗೆ ಹೋಗ್ತೀವಿ, ನೀವು ಆ ಸ್ಕೂಲ್ ಹಿಂಗಿಂದ ಹೇಳ್ತಾರೆ, ನೀವು ಹೋಗಿ ಅಲ್ಲಿ ಕೂತ್ಕೊಂಡ್ಮೇಲೆ ಟೀಚರ್ ನಿಮಗೆ ಪಾಠ ಹೇಳ್ಕೊಡ್ತಾರೆ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ನಾವು ಇವಾಗ ನಿಮ್ಗೆ ನಾನು ಹೇಳಿದ್ರೆ ನನ್ನ ಅನುಭವ ಹಿಂಗೆ ಆಯ್ತು ಅಂದರೆ ಅದು ನೋ ಯೂಸ್. ಅರ್ಥ ಆಯ್ತಾ? ನೀವು ಕೂತ್ಕೊಂಡು ಆ ಗುರು ಹತ್ರ ದೀಕ್ಷೆ ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆವಾಗ ನಿಮಗೆ ಪರ್ಫೆಕ್ಟಾಗಿ 100% ಅರ್ಥ ಆಗ್ತದೆ. ಇವಾಗ ಒಂದೊಂದು ಸ್ಟೇಜ್ನಲ್ಲಿ ಇವಾಗ ಮೂಲಾಧಾರ ಚಕ್ರ ಅದಕ್ಕೆ ಒಂದು ಅನುಭವ ಇರ್ತದೆ. ಆ ಅನುಭವ ಆದರೆ ಏನಾಗ್ತದೆ, ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಸ್ಟೇಜ್ ನಾನು ಹೋದರೆ ಅವ್ರು ಕೇಳ್ತಾರೆ, ಅವರು ನಮ್ಮ ಗುರುಗಳು ಏನು ಅನುಭವ ಆಯಿತು ಅಂತ ಕೇಳ್ತಾರೆ. ಈ ಥರ ಆಯ್ತಾರೆ ಅಂದರೆ ಆಯಿತು, ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಣ ಅಂತಾರೆ. ಸೊ ಆ ಥರ ಅನುಭವ ನಿಮಗೆ ಅನುಭವ ಆದ್ಮೇಲೆ ನಾವು ಮೇಲೆ ಹೋಗೋದು. ಇಲ್ಲ ಅಂದ್ರೆ ಅವ್ರು ತಿರ್ಗಾ ಹೇಳ್ತಾರೆ, ಹೋಗಿ ಇನ್ನೂ ಒಂದು 30 ದಿವಸ ಮಾಡು ಅಂತಾರೆ. ಮತ್ತೆ ಅಣ್ಣ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಆಮೇಲೆ ಈ ಸಮಾಧಿ ನಿರ್ವಿಕಲ್ಪ ಸವಿಕಲ್ಪ ಸಮಾಧಿ ಅಂತ. ಅಂದರೆ ವಾಂಡರಿಂಗ್ ವಿತ್ ಮೈಂಡ್, ವಾಂಡರಿಂಗ್ ವಿತೌಟ್ ಮೈಂಡ್. ಅಂದರೆ ಅಬ್ಸರ್ವೇಷನ್ ಅಲ್ಲಿ ಇದ್ದು ಕೂಡ ಸಮಾಧಿ ಸ್ಟೇಜ್ನಲ್ಲಿ ಭಾವ ಸಮಾಧಿ ಅಂದರೆ ಏನು, ನೀವು ಬ್ರಹ್ಮ ನಿಮ್ಮ ಫುಲ್ ಇದ್ನಲ್ಲಿ ಇದ್ದಾನೆ ಅಂತ, ನೀವೇ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ಆ ಭಾವದಲ್ಲೇ ಇರಬೇಕು ಆವಾಗ. ಅದೇ ಥರ ವಿಷ್ಣು ಭಾವ, ಅದೇ ಥರ ಶಿವಭಾವ, ಅದೇ ಥರ ದೇವಿ ಭಾವ. ಇದಾದಮೇಲೆ ಸೈಲೆಂಟಾಗಿ ಕೂತ್ಕೋಬೇಕು. ಅಂದರೆ ನಿಮ್ಮ ಮೈಂಡ್ ಓಡಾಡ್ತಾ ಇರ್ತದೆ, ಜಪ ಇಲ್ಲ, ಏನಿಲ್ಲ, ಬುದ್ಧಿ ಇಂಟೆಲೆಕ್ಟು ಆ ಥರ ಏನಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಕು. ಅದು ನಿರ್ವಿಕಲ್ಪ, ವಾಂಡ್ರಿಂಗ್ ವಿತ್ ಮೈಂಡು. ಸವಿಕಲ್ಪ ಬಂದು ವಾಂಡ್ರಿಂಗ್ ವಿತೌಟ್ ಮೈಂಡು. ಆವಾಗ ಮೈಂಡ್ನ ನೀವು ಸ್ಟಿಲ್ ಮಾಡ್ಕೋಬೇಕು. ಫಸ್ಟು ಅದು ಓಡಾಡ್ತಾ ಇರ್ತದೆ, ಅದಾದಮೇಲೆ ಅದನ್ನು ನಿಲ್ಲಿಸ್ಕೋಬೇಕು ಅಂತ ಅದು. ಆಮೇಲೆ ನೆಕ್ಸ್ಟು ತುರಿಯ ಸ್ಟೇಜ್, ಅದಾದಮೇಲೆ ತುರಿಯಾತೀತ ಸ್ಟೇಜು. ಅದು ತುಂಬ ಸೂಕ್ಷ್ಮ, ಅದು ತುಂಬ ಡೆಲಿಕೇಟ್ ಸ್ಟೇಜು. ಅದ್ರಲ್ಲಿ ಏನಾಗ್ತದೆ ಅಂದರೆ, ನೀವು ಒಂದು ಸ್ಟೇಜ್ಗೆ ಬರ್ತೀರಾ, ನೀವು ನಿಮ್ಮನ್ನು ಮರ್ತೋಗ್ತೀರಾ, ನಿಮ್ಮ ಎಕ್ಸಿಸ್ಟೆನ್ಸೇ ನೀವು ಮರ್ತೋಗ್ತೀರಾ. ನೀವು ನಿಮ್ಗೆ ಏನು ಆಗ್ತಿದೆ, ನೀವು ಯಾರು, ನಿಮ್ಮ ಸುತ್ತಮುತ್ತಲು ಏನಿದೆ, ಏನು ನಿಮಗೆ ಇಲ್ಲ, ಎಲ್ಲ ಒಂದೇ ಥರ ಕಾಣಿಸುತ್ತೆ. ಅಂದರೆ ಆವಾಗ ಏನಾಗ್ತದೆ, ನಿಮ್ಮ ಸ್ಟೇಜ್ ಬಂದು ನೀವು ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತೀರಾ. ನೋಡೋರು ಏನು ಮಾಡ್ತಾರೆ, ನಿಮ್ಮನ್ನು ಹುಚ್ಚ ಹಂಗೆ ಹಿಂಗೆ ಅಂತ ಪ್ರವರ್ತನೆ ಮಾಡೋಕ್ಕೆ ಶುರು ಮಾಡ್ತೀರಾ. ಗುರು ಇರಲೇಬೇಕು, ಅದು ಇಲ್ಲ ಅಂದರೆ ಅದನ್ನಲ್ಲಿ ಮುಳುಗೋದ್ರೆ ಅಷ್ಟೇ, ನೀವು ಕಳೆದೋಗ್ತೀರ. ನೀವು ಅದಕ್ಕೆ ಹೇಳೋದು ನಾನು ಯಾವಾಗಲೂ, ಒಂದು ಗುರು ಇರಲೇಬೇಕು. ಗುರುವಿನಿಂದನೇ ಎಲ್ಲ ಆಗ್ತಿದೆ. ನಿಮ್ಮ ಸ್ಪಿರಿಚುವಲ್ ಲೈಫ್ ಆಗಲಿ, ಮೆಟೀರಿಯಲ್ ಲೈಫ್ ಆಗಲಿ, ಪ್ರತಿಯೊಂದಕ್ಕೂ ಗುರು ಇರಲೇಬೇಕು. ಅವನ ಗುರುವಿನಿಂದನೇ ನಿಮಗೆಲ್ಲ. ಇದಾದಮೇಲೆ ತುರಿಯಾತೀತ ಆದಮೇಲೆ ಆಮೇಲೆ ನಿಮ್ಗೇನಾಗ್ತದೆ,
ವಿಹಂಗ ಮಾರ್ಗ ಅಂತ ಬರ್ತದೆ. ವಿಹಂಗ ಮಾರ್ಗ ಅಂದರೆ ಇವಾಗ ಒಂದು ಬಟರ್ಫ್ಲೈ ಒಂದು ಕುಕ್ಕು ಅದೇನು ಅಂತಾರೆ ಚಿಟ್ಟೆ ಬಟರ್ಫ್ಲೈ ಇಲ್ಲ ಕುಕ್ಕನ್ ಗೂಡು ಆ ಗೂಡು ಕಟ್ತದಲ್ಲ ರೇಷ್ಮೆ ನಾವು ಒಂದು ಗೂಡು ಥರ ಇರ್ತೀವಿ. ಆ ಗೂಡು ಹೋಗ್ತಾ ಹೋಗ್ತಾ ಡೆವಲಪ್ ಆಗುತ್ತೆ. ಅದು ಹೆಂಗೆ ಬಿಟ್ಬಿಟ್ಟು ವಿಹಂಗ ಮಾರ್ಗ ಹರ್ಕೊಂಡು ಹೋಗ್ತದೋ ಆ ಥರ ನಾವು ಈ ಮಾಯ ಎಲ್ಲದನ್ನ ಫ್ರೀ ಆಗಿ ವರ್ಗ ಎಲ್ಲ ಪರಬ್ರಹ್ಮ ಸ್ವರೂಪ. ನಿಮಗೂ ನಮಗೂ ಭೇದ ಇಲ್ಲ, ಇದಕ್ಕೂ ಭೇದ ಇಲ್ಲ, ಇದಕ್ಕೂ ಭೇದ ಇಲ್ಲ. ನಾವೆಲ್ಲಿ ನೋಡಿದ್ರೇನು ಪರಬ್ರಹ್ಮ ಅಷ್ಟೇ. ಅದೇ ಲಾಸ್ಟ್ ವಿಹಂಗ ಮಾರ್ಗ. ಆವಾಗ ನಿಮಗೆ ಯಾವಾಗ ನೀವು ದೇಹ ಬಿಡಬೇಕೋ ಬಿಡ್ತೀರಾ, ನೆಟ್ಟಿಗೆ ಪರಬ್ರಹ್ಮಕ್ಕೆ ಹೋಗ್ತೀರಾ. ಓಕೆ, ಈ ವಿಚಾರ ಬಂದಾಗ ಒಂದು ವಿಷಯ ಕೇಳಬೇಕು ಅಣ್ಣ. ಕೆಲವರು ತಮ್ಮ ದೇಹನ ಯಾವಾಗ ಬಿಡ್ತೀವಿ ಅಂತ ಅವರೇ ಮೊದಲು ಇನ್ನೊಬ್ರಿಗೆ ಹೇಳ್ಬಿಟ್ಟು ಬಿಡ್ತಾರೆ. ಅದು ಇದೆ. ಅದೆಲ್ಲ ನೀವು ಆ ಸಮಾಧಿ ಸ್ಟೇಜ್ ಬಂದವಾಗ ಅವಾಗ ನಿಮಗೆ ಅದು ನಿಮ್ಮ ಕೈನಲ್ಲಿದೆ, ಅದು ಅರ್ಥ ಆಗುತ್ತೆ ನೀವು ಹೇಳ್ದಂಗೆ. ಮತ್ತೆ ಬಿಗಿನರ್ಸ್ಗೆ ನೀವು ಏನು ಹೇಳ್ತೀರಣ್ಣ? ಧ್ಯಾನ ಮಾಡಬೇಕಾದ್ರೆ ಅವ್ರಿಗೆ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ ನೋಡಿ. ಬಿಗಿನರ್ಸ್ ಅನ್ನೋದು ಫಸ್ಟ್ ಅವ್ರು ಒಂದು ಒಳ್ಳೆ ಗುರುನ ಆಯ್ಕೆ ಮಾಡ್ಕೋಬೇಕು. ಅವ್ರಿಗೆ ಶಿಷ್ಯರಾಗಿ ಆ ಗುರುವಿನಿಂದ ಒಳ್ಳೆ ಸಾಧನ ಮಾಡಬೇಕು. ಅವ್ರು ಹೇಳಿದ ಥರ ಗುರು ಮೇಲೆ ನಂಬಿಕೆ ಇಟ್ಕೊಬೇಕು. ಗುರುನ ಸಂಶಯ ಪಡೋದು, ಗುರುನ ಹಿಂದ್ಗಡೆ ನಿಂದೆ ಮಾಡೋದು, ಗುರು ಬಗ್ಗೆ ಬೇರೆ ಥರ ಮಾಡೋದು, ಮಾತಾಡೋದು, ಡೌಟ್ ಪಡೋದು, ಇನ್ನೊಂದು ಗುರುಗೆ ಹೋಗೋದು, ಆ ಕಡೆ ನೋಡೋ ಇನ್ನೊಂದು ಯೂಟ್ಯೂಬ್ನಲ್ಲಿ ಇನ್ನೊಂದು ಗುರುಗೆ ಹೋಗೋದಲ್ಲ. ಒಂದು ಲೈಫ್ನಲ್ಲಿ ಒಂದೇ ಒಂದು ಗುರು, ಒಂದೇ ಒಂದು ಪಾತ್ರ ಇರಬೇಕು. ಯೂಟ್ಯೂಬ್ನಲ್ಲಿ ಎಷ್ಟೋ ಬರ್ತದೆ, ಇಲ್ಲ 6 ತಿಂಗಳು ಅಂದರೆ ನೀವು ಈ ಜನ್ಮ ಕಳ್ಕೊಳ್ತೀವಿ, ಟೈಮ್ ವೇಸ್ಟ್ ಆದಂಗೆ ಅಷ್ಟೇ. ನೆಕ್ಸ್ಟ್ ವೇಸ್ಟ್ ಆದಂಗೆ. ಮತ್ತೆ ಇನ್ನೊಂದು ಗುರುವಿನ ಆಯ್ಕೆ ಹೇಗೆ? ಯಾಕಂದ್ರೆ ತುಂಬಾ ಜನ ಅದು ನಿಮ್ಮ ಗುರು ಅಂತೆಲ್ಲ ನೋಡ್ಕೊಂಡು ನಿಮ್ಮ ಕರ್ಮ. ನೀವು ಪೂರ್ವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ರೋ ಅದನ್ನ ಪ್ರಕಾರ ಗುರು ಬರ್ತಾರೆ. ಗುರು ಬಂದು 2 ಟೈಪ್ ಇದ್ದಾರೆ. ಒಂದು ಗುರು ಬಂದ್ಬಿಟ್ಟು ಇವಾಗ ನಾವು ಹೋದ್ವಲ್ಲ ಕೂತ್ಕೊಂಡು ಅವರು ನಮ್ಮನ್ನು ಕರೆಸ್ಕೊಳ್ತಾರೆ. ಇನ್ನೊಂದು ನೀವು ಹುಡ್ಕೊಂಡು ಹೋಗ್ತೀರಾ. ನಮ್ಮ ಬ್ರಹ್ಮಾಂಡದಲ್ಲಿ 4 ಟೈಪ್ ಗುರುಗಳಿದ್ದಾರೆ. ಒಂದು ಬಂದು ದಕ್ಷಿಣಾಮೂರ್ತಿ, ಅವ್ರು ಬಂದು ನಮ್ಮ ಇಡೀ ಬ್ರಹ್ಮಾಂಡಕ್ಕೆ ಗುರುಗಳು. ಇನ್ನೊಂದು ಬಂದು ದೇವಗುರು ಬೃಹಸ್ಪತಿ. ಇನ್ನೊಂದು ಬಂದು ಶ್ರೀಕೃಷ್ಣ ಜಗದ್ಗುರು. ಇದಾದ್ಮೇಲೆ ಹಸಿರು ಗುರು ಶುಕ್ರಾಚಾರ್ಯ. ಸೊ ನಮಗೆ ಶ್ರೀಕೃಷ್ಣ ಹೆಂಗೆ ಜಗದ್ಗುರು ಆದರು? ಮಹಾಭಾರತ ಯುದ್ಧ ಆದಮೇಲೆ 72 ಕೋಟಿ ಜನ ಸತ್ತೋದ್ರು.